ಸರ್, ಉತ್ತರ ಕರ್ನಾಟಕದ ನಾಯಕರು ಅಸಮರ್ಥರೇ? ಸರ್, ನಾನು ಉತ್ತರ ಕರ್ನಾಟಕದ ನಾಯಕರು ಅಸಮರ್ಥರು ಅನ್ನಂಗಿಲ್ಲ, ಅಸಮರ್ಥರು ಅನ್ನಂಗಿಲ್ಲ. ಕಾರಣ ಇಷ್ಟ ನೋಡಿ, ಎಲ್ಲರೂ ಸಮರ್ಥರದಾರು, ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ನಿಭಾಯಿಸುವಂತ ಶಕ್ತಿ ಐತಿ. ಏನಂತೀರ ನೀವು? ಒಂದು ನಾಯಕತ್ವ ತಮ್ಮ ಒಂದು ಅಧಿಕಾರ ಕೈ ಬಿಟ್ಟು ಹೋಗುತ್ತೆ ಅಂತ ರಾಜಕೀಯ ಮಾಡ್ತಾರೆ. ನೋಡಿ, ಸಮರ್ಥದಲ್ಲಿ ಮುಖ್ಯಮಂತ್ರಿ ಹುದ್ದೆ ಮಟ್ಟ ನಮ್ಮಲ್ಲಿ 5-6 ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅಸಮರ್ಥ ತನ್ನಂಗಿಲ್ಲ. ಆದ್ರೂ ಕೂಡ ಸರ್ ಫುಲ್ ಫ್ಲೆಜ್ಡ್ ಇಲ್ವಾ? ಲಾಸ್ಟ್ ಪ್ರಶ್ನೆ ಅದೇ, ಫುಲ್ ಫ್ಲೆಜ್ಡ್ ಇಲ್ವಾ? ಎಲ್ಲೋ ಒಂದಿಟ್ಟು ಹಿಂಜರಿತ ಮನೋಭಾವನೆ ಇತ್ತು. ಅಂದ್ರೆ ಸರ್ ಫುಲ್ ಫ್ಲೆಜ್ಡ್ ಸಿಎಂ ಯಾರು ಆಗಿಲ್ಲ. ಅಂದ್ರೆ ಅವ್ರ ಹೆಸರ ಮೇಲೆನೆ ಯಾರು ಕೂಡ ಇದನ್ನಂತ ಏನಂತೀರ ನೀವು, ಓಟ್ ಕೇಳಕ್ ಹೋಗಿಲ್ಲ ಈ ಸರಿ ಒಂದ ನೋಡಿ, ಇದಕ್ಕೆ ಏನು ಬೇರೆ ಏನಿಲ್ಲ. ದಕ್ಷಿಣದವ್ರಿಗೆ ಹೆದರಿಕೆ ಬಿಟ್ಕೇಶನ್, ದಕ್ಷಿಣ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಅಥವಾ ಅವ್ರ ಬಿಗಿ ಹಿಡಿತದ ಹೆದರಿಕೆ ಬಿಟ್ಕೇಶಿಂದ, ಮೈ ಚಳಿ ಬಿಟ್ಕೇಶಿಂದ ಯಾವತ್ತಿರು ಗಟ್ಟಿಯಾಗಿ ಧ್ವನಿ ಅಂತಾರೋ ಅವತ್ತು ಇವರ ಗಟ್ಟಿ ಹಾಕೋರು ಅವ್ರ ಮೈ ಚಳಿ ಬಿಡುವಂಥ ಸಂದರ್ಭ ಅವ್ರಿಗೆ ಬರ್ತೈತೆ. ಎಲ್ಲಿ ಬಿಟ್ಟರೆ ನಮ್ಮ ಧ್ವನಿ ಗಟ್ಟಿ ಆಗಂಗಿಲ್ಲ, ಅವಾಗ ಇನ್ನೊಬ್ಬರ ಧ್ವನಿ ನಮಗೆ ಭಾಳ ಬಿರುಸಾಗಿ ಕಾಣ್ತೈತಿ. ಅವ್ರಿಗಿಂತ ಹೆಚ್ಚಿನ ಧ್ವನಿ ನಮ್ದಾದಾಗ ಅವ್ರ ಧ್ವನಿ ಗೌನ ಆಕೈತಿ. ಸರ್, ಇದಕ್ಕೆ ತಾವೇನು ಹೇಳ್ತೀರಾ? ಅಸಮರ್ಥರೇ? ನೋಡ್ರಿ, ಅಸಮರ್ಥರು ಅನ್ನೋಕ್ಕಿಂತಲೂ ಅದ್ರಗಡೆ ಅವ್ರ ಆಸಕ್ತಿ ಇಲ್ಲ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಆಸಕ್ತಿ ಅವ್ರಿಗೆ ಬರಬೇಕು. ಹೌದಪ್ಪ, ಇದು ನಮ್ಮದು ಡೆವಲಪ್ಮೆಂಟ್ ಆಗಬೇಕು ಮಾಡಬೇಕು ಅಂತೇಳಿ ವೈಯಕ್ತಿಕವಾಗಿ ಅವ್ರು ಏನು ಮಾಡ್ಕೊಳ್ತಾರೋ ನಮ್ಮ ಲಾಭದ ಸಲುವಾಗಿ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ಅಶೋಕ್ ಅವ್ರು ಹೇಳಿದ್ದಾರೆ ಆ ವಿಷಯನ. ಇಲ್ಲ ತಮ್ಮ ಇಲೆಕ್ಷನ್ಗೆ ಏನು ಬೇಕು ಇಂಥಲ್ಲಿ ಮಾಡ್ತಾರೆ. ಬಟ್ ಇದನ್ನು ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ನಮ್ಮ ನಾಡು, ನಮ್ಮ ಜನ ಇದು ನಮಗೆ ಮಾಡಬೇಕು ಅನ್ನೋಂಥದ್ದು ಒಂದು ಸ್ವಲ್ಪ ಮನೋಭಾವ ನಮ್ಮಲ್ಲಿ ಕಡಿಮೆ ಅದ ಅಂತ ಅನ್ನಿಸ್ತದೆ. ಅದ್ರಾಗ 2 ಭಾಗ. ಅಂದ್ರೆ ಇಲ್ಲಿ ಒಂದು ಸ್ವಾರ್ಥ ಮನೋಭಾವನೆ ಬರ್ತಾ ಇದೆಯಾ? ಸ್ವಾರ್ಥ ಅಂತ ಪ್ರತಿಯೊಬ್ಬಗದ, ಸ್ವಾರ್ಥ ಇಲ್ಲದ ಮನುಷ್ಯ ಅದು ಜೀವಿ ಯಾರೂ ಇಲ್ಲ. ಆದ್ರೆ ಇದು ಅತಿ ಆದಾಗ ಏನಾಗಿಬಿಡ್ತದಪ್ಪ ಅಂತಂದ್ರೆ ಆಸೆ ಇಲ್ಲದ ಮನುಷ್ಯ ಯಾರೂ ಇಲ್ಲ. ದುರಾಸೆ ಇರಬಾರ್ದು, ದುರಾಸೆ ಮನುಷ್ಯ ಅಂತ ಆಗ್ತದೆ. ನಮ್ಮ ಭಾಗ ಡೆವಲಪ್ ಆಗಬೇಕು, ನಮ್ಮ ಜನಕ್ಕೆ ಉದ್ಯೋಗ ಸಿಗಬೇಕು, ನಮ್ಮ ಜನಕ್ಕೆ ಶಿಕ್ಷಣ ಸಿಗಬೇಕು, ಇದು ಮಾಡುವಂಥದ್ದು ಅವ್ರಲ್ಲಿ ಬರಬೇಕದೆಲ್ಲ. ಅದು ಆಲ್ಮೋಸ್ಟ್ ಆಲ್ ಸರ್, ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂತಂದ್ರೆ, ಕೇವಲ ಅಗ್ರಿಕಲ್ಚರಲ್ ರಿಲೇಟೆಡ್ ಹೌದಾ, ಈ ಇಂಡಸ್ಟ್ರಿಗಳು ಬಿಟ್ರೆ ಬೇರೆ ಇಂಡಸ್ಟ್ರಿಗಳು ಯಾವ ಇಲ್ಲ, ಯಾವ ಇದಾವ? ಅಗ್ರಿಕಲ್ಚರ್ ಅದು ಕೂಡ ರೈತನ, ಇಲ್ಲಿ ರೈತರನ್ನ ಏನಂತೀರ ನೀವು, ಒಂದ್ ರೀತಿ ಡಬ್ ಬಡಿಯುವಂತ ಕಾರ್ಯಕ್ರಮನೇ. ಅಗ್ರಿಕಲ್ಚರಲ್ ರಿಲೇಟೆಡ್ ಅಂತ ನೀವು ಅಂತಿರಲ್ಲ, ಬರೀ ಕಬ್ಬು ಬಂದ್ರೆ ಅಷ್ಟೇ ಅಗ್ರಿಕಲ್ಚರ್ ಏನ? ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಅಷ್ಟೇ. ರಾಯಚೂರು ಸೈಡು ಭತ್ತದ ಫ್ಯಾಕ್ಟ್ರಿಗಳಿವೆ, ಅದರ ಅಕ್ಕಿ ಫ್ಯಾಕ್ಟ್ರಿಗಳಿವೆ. ನಾನು ಏನ್ ಕೇಳ್ತಿದ್ದೀನಿ, ಇಲ್ಲಿ ರೈತರನ್ನ ಒಂದ್ ರೀತಿ ಏನ್ ಹೇಳ್ತೀರಾ ನೀವು, ಡಬ್ ಕೆಡುವಂತ ಕಾರ್ಯಕ್ರಮಗಳು, ಅವ್ರಿಗೆ ಮೋಸ ಮಾಡುವಂತ ಕಾರ್ಯಕ್ರಮಗಳು. ಬಟ್ ಆದ್ರೂ ಕೂಡ ಇಲ್ಲಿ ಇಂಡಸ್ಟ್ರಿಗಳು ಅವೇ ಇವೆ ಸರ್. ಇಲ್ಲಿ IT ಕಂಪ್ನಿಗಳಿಲ್ಲ, ಸರ್ವಿಸ್ ಸೆಕ್ಟರ್ಗಳಿಲ್ಲ. ಆಮೇಲೆ ಅದೇ ರೀತಿ ಇಲ್ಲಿ ಏನಂತೀರ ನೀವು, ಅದೆಲ್ಲ ಹೋಗ್ಲಿ ಸರ್, ಒಂದು ಮೀಡಿಯಾ ಹೌಸ್ ಕೂಡ ಇಲ್ಲ ಸರ್. ಇಲ್ಲಿ ದೊಡ್ಡದಾದಂಥ ಫುಲ್ ಫ್ಲೆಜ್ಡ್ ಮೀಡಿಯಾ ಹೌಸ್ ಇದೆಯಾ ರಾಜಮಟ್ಟದ್ದು? ಇಲ್ಲಿ ಪತ್ರಕರ್ತರದು, ನಾನು ಇಲ್ಲಿ ಬಂದು ಏನು ಡೆಲ್ಲಿಯಲ್ಲಿ ವರ್ಕ್ ಮಾಡಿದ್ದೀನಿ, ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಆದರೂ ಕೂಡ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಸರ್, ಕಣ್ಣೀರು ಕಪಾಳಕ್ಕೆ ಬಂದು ಹೋಗ್ತಾ ಇದೆ. ಸೊ ನಾನೇನು ಕೇಳ್ತಿದ್ದೀನಿ, ಈ ಟೈಪ್ ಇಂಡಸ್ಟ್ರಿಯಲೈಸೇಷನ್ ಅದು ಕೂಡ ಸರ್ವಿಸ್ ಸೆಕ್ಟರ್ ಆಯಿತು, ಯಾವಾಗ ಬರುತ್ತೆ ಸರ್ ಇಲ್ಲಿ? ಸರ್, ನಾವು ಹೋರಾಟ ಮಾಡೋದು ಅದರ ಸಲುವಾಗಿ. ಈಗ ನೋಡಿ, ಕೃಷಿ ದೃಷ್ಟಿಯಿಂದ, ಔದ್ಯೋಗೀಕರಣದ ದೃಷ್ಟಿಯಿಂದ, ವೈದ್ಯಕೀಯ ಸೇವೆಯ ದೃಷ್ಟಿಯಿಂದ, ಖಾಸಗಿ ರಂಗಕ್ಕೆ ನಾವು ಕಂಪೇರ್ ಮಾಡಂಗಿಲ್ಲ. ಈಗ ವೈದ್ಯಕೀಯ ಸೇವೆ ಖಾಸಗಿ ರಂಗದವರು, ಖಾಸಗಿ ಸಂಸ್ಥೆಯವರು ಏನಾದ್ರು ಕೊಡ್ತಿದ್ರೆ ಅದು ಸರ್ಕಾರದ ಕೊಡುಗೆ ಅಲ್ಲ. ಸರ್ಕಾರದಿಂದ ಏನೈತೆ ಅದಷ್ಟ ನೋಡಬೇಕಾಗಿದ್ದು ನಾವು. ಅದಕ್ಕೆ ಕೃಷಿ ಬಂತು, ಕೈಗಾರಿಕೆ ಬಂತು, ಮತ್ತು ಇಂಡಸ್ಟ್ರೀಸ್ ಯಾವುದೋ ವೈದ್ಯಕೀಯ ದೃಷ್ಟಿಯಿಂದ ಬಂತು, ಸಾಮಾಜಿಕ ದೃಷ್ಟಿಯಿಂದ ಬಂತು. ಇವತ್ತು ನೀವು ಸೂಕ್ಷ್ಮ ಬಂದು ಅವಲೋಕನ ಮಾಡಿ, ಉತ್ತರ ಕರ್ನಾಟಕದ ಪ್ರವಾಸಿ ಕೇಂದ್ರಗಳು ಅದಾವಿಲ್ಲೋ, ಪ್ರವಾಸಿ ಸ್ಥಳಗಳು ಅದಾವ, ಸಿಕ್ಕಾಪಟ್ಟಿದಾವೆ. ನಾವು ನೀವು ನೋಡಿ ಸೂಕ್ಷ್ಮವಾಗಿ, ಉತ್ತರ ಕರ್ನಾಟಕದ ಬಹುತೇಕ ಜನ ಎಲ್ಲರೂ ಪ್ರವಾಸಕ್ಕೆ ಹೋಗೋದಾರ ಧರ್ಮಸ್ಥಳ, ಶೃಂಗೇರಿ, ಮೈಸೂರು, ಬೆಂಗಳೂರು ಆ ಕಡೆ ಭಾಗಕ್ಕೆ ಹೋಗ್ಕೊಂಡು ನಾವು. ಆ ಕಡೆ ಭಾಗದ ಜನ, ಇವತ್ತು ದಕ್ಷಿಣ ಕರ್ನಾಟಕದ ಭಾಗದ ಜನ ಗಾಡಿ ಮಾಡ್ಕೊಂಡು ಬಸ್ ಒಂದು, ಕಾರ್ ಗಾಡಿ ತಗೊಂಡು ಉತ್ತರ ಕರ್ನಾಟಕದ ಯಾವುದೇ ಭಾಗ ನೋಡಕ್ಕೆ ಬಂದದ್ದು ಉದಾಹರಣೆ ಅದಾವೇನ? ಎಲ್ಲೇ ಕಾಣ್ತಾರೆ. ನಾವು ದಕ್ಷಿಣ ಕರ್ನಾಟಕದವ್ರಿ ಉತ್ತರ ಕರ್ನಾಟಕದ ಭಾಗದ ಎಲ್ಲಾ ಪ್ರೇಕ್ಷಣೀಯ ಸ್ಥಳ ನೋಡಕ್ ಬಂದು ಅಂತ ಹೇಳೋ ಯಾರು ನಿಮ್ಗೆ ಸಿಗ್ತಾರೇನ? ಅಂದ್ರೆ ಇಲ್ಲಿ ಟೂರಿಸಂ ಕೂಡ ಪ್ರಮೋಟ್ ಆಗ್ತಾ ಇಲ್ಲ. ಸರ್ಕಾರದಿಂದ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮ ಬೆಳೆಸುವಂತ ಸಂಕಲ್ಪದ ಕಾರ್ಯ ಆಗಿಲ್ಲ. ಇಲ್ಲ, ಆ ಕಾರ್ಯ ನಮ್ಮ ಶಾಸಕರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಅಲ್ಲಲ್ಲ ಸರ್, ಪ್ರಿಯಾಂಕ್ ಖರ್ಗೆ ಅವರು ಸಾರಿ ಟು ಇಂಟರಪ್ಟ್, ಪ್ರಿಯಾಂಕ್ ಖರ್ಗೆ ಅವರು RSS ಅದು ಇದು ಅಂತ ಮಾತಾಡಿದ್ರು. ಬಟ್ ದ ಥಿಂಗ್ ಈಸ್ ದ್ಯಾಟ್ IT ಕಂಪ್ನಿಗಳನ್ನ ಕಲಬುರಗಿಗೆ, ಬೆಳಗಾವಿಗೆ, ಧಾರವಾಡಕ್ಕೆ ಏನಂತ ತರಲಿಲ್ಲ ಸರ್? IT ಡಿಪಾರ್ಟ್ಮೆಂಟ್ ಇದನ್ನಲ್ವಾ, ಅವರು ಮಿನಿಸ್ಟರ್ ಅಲ್ವಾ? ನಮ್ಮ ಚಿಂತನೆ ಆ ದೃಷ್ಟಿಯಿಂದ ಆಗ್ಬೇಕಾಗಿತ್ತು.
ನಮ್ಮ ಚಿಂತನೆ ಆ ದೃಷ್ಟಿಯಿಂದ ಆಗ್ಬೇಕಾಗಿದೆ. ಲಾಭಕ್ಕೂ ಈ ಭಾಗದ ಶಾಸಕರಲ್ಲಿ ಸಹ ಇದು ಬರಬೇಕು, ನಾವು ಮಾಡಿಸ್ಬೇಕು ನಮ್ಮ ಭಾಗಕ್ಕೆ ಅನ್ನುವಂಥ ಮನೋಭಾವ ಬೆಳಿಬೇಕು. 96 ಶಾಸಕರು ಗಟ್ಟಿಯಾಗಿ ವಿಧಾನಸೌಧ ನಿಂತು ಧ್ವನಿ ಹಾಕಿದ್ರೆ ಸರ್ಕಾರ ಇವ್ರ ಬೆನ್ನತ್ತೈತಿ. ಭಾಳ ಏನೋ ಪ್ರಶ್ನೆ ಇಲ್ಲ ಅದ್ರಾಗ. ಇದಕ್ಕೆ ಅಂದ್ರೆ ಇದು ಏನಪ್ಪ ಇಚ್ಛಾಶಕ್ತಿ ಕೊರತೆ ನಮ್ಮ ನಾಯಕರದ್ದು. ಈ ಗೋಕಾಕ್ ಜಿಲ್ಲೆ ಆಗಲಿಲ್ಲ ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ. ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ಡೆವಲಪ್ ಆಗಿಲ್ಲ ಅಂದ್ರೆ ಎಲ್ಲ ಶಾಸಕರ ಇಚ್ಛಾಶಕ್ತಿ ಕೊರತೆ. ಕೇವಲ ತಮ್ಮ ಸ್ವಾರ್ಥ 500,000 ಕೋಟಿ ಓಟ್ ಹಾಕಿ ಹಂಚ್ಕೊಂಡು ಹೋಗುವಂಥದ್ದು ಈ ವ್ಯವಸ್ಥೆ ಮೇಲೆ ಕನ್ನದ ವಿನಃ ಡೆವಲಪ್ಮೆಂಟ್ ಮಾಡ್ಬೇಕಂತ ಇಲ್ಲ ಅನ್ನೋ ಸ್ಪಷ್ಟ ಆಗ್ತದೆ.